ಇದೊಂದು ಸ್ಟೋರಿ ನೀವು ನೋಡಲೇಬೇಕು. ಕಲಬುರಗಿನಲ್ಲಿ ಬೆಳೆ ವಿಮೆ ಸಿಕ್ಕಿದೆ, ಇನ್ಶೂರೆನ್ಸ್ ಅಂದರೆ ಕ್ರಾಪ್ ಇನ್ಶೂರೆನ್ಸ್ ಸಿಕ್ಕಿದೆ. ಎಷ್ಟೆಷ್ಟು? 10, 20, 50, 60 ರೂಪಾಯಿ. ಎಷ್ಟು ಅದ್ಭುತವಾದಂಥ ಮೊತ್ತ ನೋಡಿ. ಬಿಡಿಗಾಸ್ ಹಾಕಿ ಅವಮಾನ ಮಾಡಿರೋದು, ಇದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಎಷ್ಟರ ಮಟ್ಟಿಗೆ ಇವರು ಸರ್ವೆ ಮಾಡಿರ್ಬೇಕು ಇವರು ಅಂತ ಮೆಚ್ಚಬೇಕು ಅಧಿಕಾರಿಗಳನ್ನು. 10-20 ರೂಪಾಯಿ, 10 ರೂಪಾಯಿ ಇವಾಗ ಯಾರಾದರೂ ಭಿಕ್ಷುಕರಿಗೆ ಹಾಕಿ ತೆಗೆದು ಅವನ ಮುಖಕ್ಕೆ ವಾಪಸ್ ಬಿಸಾಕ್ತಾನೆ. ಅದು ನೀವು ರೈತರಿಗೆ ಕೊಡ್ತೀರಿ ಬೆಳೆ ವಿಮೆ ಹಣ ಅಂತ. 24 ರೂಪಾಯಿ 61 ಪೈಸಾ ತೋರಿಸ್ತಾ ಇದ್ದೀವಿ ನೋಡಿ. ಯಾರೋ ಒಬ್ಬಂದು, ಇನ್ನೊಬ್ರದ್ದು 34 ರೂಪಾಯಿ 56 ಪೈಸಾ. ಗ್ರೇಟ್. ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು. ಈ ಕಡೆ ನೋಡಿ, ಈ ಕಡೆ ಮಳೆ ಇಲ್ಲ, ಬೆಳೆ ಇಲ್ಲ, ವಿಮೆ ಹಣನೂ ಇಲ್ಲ. ಯಾಕೆ ಮಾಡಿಸ್ಬೇಕು? ಯಾಕೆ ಪ್ರೀಮಿಯಂ ಕಟ್ಟಿಸ್ಕೋಬೇಕು ಹೇಳಿ ಇವರು? ಬನ್ನಿ, ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಭೀಕರ ಬರಗಾಲ ಆವರಿಸಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಅನ್ನದಾತರು ಈ ಬರಗಾಲದಿಂದ ಸಾಕಷ್ಟು ಸಂಕಷ್ಟಕ್ಕೆ ಅನುಭವಿಸ್ತಿದ್ದಾರೆ. ಆದರೆ ಆ ರೈತರ ನೆರವಿಗೆ ಬರುತ್ತೆ ಅಂತೇಳಿ ಆ ಬೆಳೆ ವಿಮೆಯನ್ನು ಕಟ್ಟಿದ್ರು ಕಲಬುರಗಿ ಜಿಲ್ಲೆಯ ಏನು 10 ಗ್ರಾಮಸ್ಥರು. ಸುಮಾರು ಏನು ಇಲ್ಲಿವರೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 214 ಕೋಟಿ ಬೆಳೆ ವಿಮೆ ರಿಲೀಸ್ ಆದರೂ ಕೂಡ 10 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೇವಲ ಪ್ರತಿ ಅನ್ನದಾತರಿಗೂ ಕೂಡ 10 ರೂಪಾಯಿ 20 ರೂಪಾಯಿ ಬೆಳೆ ವಿಮೆ ಬಂದಿರತಕ್ಕಂಥದ್ದು. ಹೀಗಾಗಿ ಆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಯಾಕಂತಂದರೆ ಒಂದು ಕಡೆ ಈ ಬಾರಿ ಆ ಭೀಕರ ಬರದ ಛಾಯೆ ಆವರಿಸ್ತಿದೆ, ಇನ್ನೊಂದು ಕಡೆ ಏನು ತಾವೇ ಖುದ್ದು ಪ್ರೀಮಿಯಂ ಕಟ್ಟಿದ್ರು ಕೂಡ ಆ ಸರ್ಕಾರದ ವತಿಯಿಂದ ಏನು ಬೆಳೆ ವಿಮೆ ಪರಿಹಾರ ಬರಬೇಕಾಗಿತ್ತು ಅದು ಕೇವಲ ಏನು 20 ರೂಪಾಯಿ 30 ರೂಪಾಯಿ ಈ ರೀತಿಯಾದಂಥ ಪರಿಹಾರ ಬಂದಿರತಕ್ಕಂಥದ್ದು. ನೀವು ಕೂಡ ನೋಡ್ತಿದ್ದೀರಿ, ಕೇವಲ 69 ರೂಪಾಯಿ ಈ ರೈತರಿಗೆ ಜಮಾ ಆಗಿರ್ತಕ್ಕಂಥದ್ದು. ಮತ್ತು ಖುದ್ದು ನಮ್ಮ ಜೊತೆ 10 ಗ್ರಾಮದ ರೈತರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಪ್ರತಿ ವರ್ಷ ಎಷ್ಟು ಬರ್ತಿತ್ತು ನಿಮಗೆ ಈ ಕಂತು? ಈ ವರ್ಷ ಯಾಕೆ ಈ ರೀತಿ ಆಯ್ತು ಅಂತ? ಪ್ರತಿ ವರ್ಷ ರೀ ನಮ್ಗೆ 1 ಲಕ್ಷ ಮೇಲೆ ಬರ್ತಿತ್ತು ರೀ. ಈಗ ಬಂದಿಲ್ಲ ರೀ. ನಾನು 50 ಎಕರೆ ಕಟ್ಟೇನಿ ರೀ ಇನ್ಶೂರೆನ್ಸ್. ನಂಗೆ ಬರೋದೇ 320 ರೂಪಾಯಿನೇ ಬಂದವು ರೀ 10 ಪಂಚಾಯತಿ. ನಂದು ಅವರಾದಿ ಇದಾಗೂ ಆಸ್ತಿ ಇದೆ ರೀ. ಅವರಾದಿ ಸರ್ವೆ ತೆಲ್ಲೂರು ಪಂಚಾಯತಿ ಬರ್ತದೆ. ಅಲ್ಲಿ 25 ಎಕರೆಗೆ ಏನಪ್ಪ 5800 ರೂಪಾಯಿ ಬಂದವು ರೀ 1 ಎಕರೆಗೆ ಪರ್ಕಂದು ಒಂದು ಇದಕ್ಕೆ. ಮತ್ತು ಇಲ್ಲಿ ಯಾಕೆ ಹಿಂಗೆ ಅಲ್ಲಿ ಯಾಕೆ ಹಿಂಗೆ ಡೋಣ ಎರಡೂ ಒಂದೇ. ಈ ಕಡೆ ಅವರಾದಿ ಸರ್ವೆ ಅದ, ಈ ಕಡೆ 10 ಪಂಚಾಯತಿ ಅದು. ಮತ್ತು ಅದಕ್ಕೆ 5800 ಬಂದ, ಇದಕ್ಕೆ 5 ರೂಪಾಯಿ ಬರ್ತಂದ್ರೆ ಹೆಂಗೆ ಲೆಕ್ಕ? ಈ ರೀತಿ ಯಾಕಾಗಿದೆ? ಯಾಕೆ ರೀತಿ ಆಗಲ್ಕೆ ಅಧಿಕಾರಿಗಳದ ರೀ, ಅಧಿಕಾರಿಗಳ ಹೊಣೆನೇ ಇದಕ್ಕೆ. ಸಮೀಕ್ಷೆ ಮಾಡಬೇಕು, ಪಕ್ಕ ಸಮೀಕ್ಷೆನೇ ಇಲ್ಲಾಂದ್ರೆ ಹೆಂಗೆ? ದರ ಸಾರ್ತಿ 10 ಇದೇ 10 ಸರ್ವೆ ಅದು ದರ ಸಾರ್ತಿ ಇದೇ ನಡೆದ ರೀ. ನಮ್ಮ ಜೊತೆ ಮತ್ತಷ್ಟು ಜನ ಇದ್ದಾರೆ. ಈಗ ನಿಮ್ದು ಎಷ್ಟು ಎಕರೆ ಐತ್ರಿ? ನಿಮ್ಗೆ ಎಷ್ಟು ಪರಿಹಾರ ಬಂದಿದೆ? 29,000 ಚಿಲ್ಲರ್ ಕಟ್ಟಿದ್ದೇವೆ ಸರ್. ಪೂರ ಕಟ್ಟಿದ್ದೀವಿ. ಬರೀ ನಮ್ಮ 51 ರೂಪಾಯಿ ಮ್ಯಾಗ ಚಿಲ್ಲರ್ ಬಂದಾವೆ ಸರ್. ಮತ್ತು ರೈತರಿಗೆ ಈಗ ಮೋಸ ಮಾಡ್ಕೋತ ಹೋದ್ರೆ ನಾವು ಹೆಂಗೆ ಮುಂದಿನ ದಿನಮಾನಗಳಲ್ಲಿ ಮಾಡ್ದೆ 2025 ಸಾಲಿನಲ್ಲಿ ಸರ 25-26ನಲ್ಲಿ ಅತಿವೃಷ್ಟಿ 8 ತಿಂಗಳು ಮಳೆ ಬಂದ ಸರ. 8 ತಿಂಗಳು ಮಳೆ ಬಂದ್ರೆ ಅಲ್ಲಿ ಏನು ಬರೋ ಸರ? 8 ತಿಂಗಳು ಬೆಳೆ ತೊಗರಿ ಬೆಳೀತದೆ ಸರ. ಏನು ಬೆಳೀತಿಲ್ಲ ಸರ್? ಜೋಳ ಬೆಳೆದ, ತೊಗರಿ ಬೆಳೆದ, ಪೂರ ಫೇಲ ಸರ್. ಇಡೀ 10 ಗ್ರಾಮ ಮಟ್ಟ ಒಂದೇ ಅಲ್ಲ, ಇಡೀ ಕರ್ನಾಟಕ ಸಹ 8 ತಿಂಗಳು ಮಳೆ ಬಂದ ಸರ್. ಅದಕ್ಕಾಗಿ ಅತಿವೃಷ್ಟಿ ಅನ್ನೋದಂಗಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ದೌರ್ಜನ್ಯ ಅದಕ್ಕೆ ಎಲ್ಲ ಮಾಡ್ಕೋತ ರೈತರು ಹಿಂದಿನ ದಿನಮಾನಗಳಲ್ಲಿ ಬರೀ 51 ರೂಪಾಯಿ ಬಂದಾಗ ಹೆಂಗೆ ಸರ್ ಮುಂದಿನ ಜೀವನ ಮಾಡೋದು ಹೆಂಗೆ? ಹೆಚ್ಚೋದು ಹೆಂಗೆ ರೈತರದು? ಕಳೆದ ವರ್ಷ ಏನು ಸರ್ಕಾರ ಪರಿಹಾರ ನೀಡಿತ್ತು ಆ ರೀತಿಯ ಪರಿಹಾರ ನಮ್ಗೆ ನೀಡಬೇಕು, ಇಲ್ಲಾಂದರೆ ಉಗ್ರ ಹೋರಾಟ ಮಾಡೋದಾಗಿ ಸದ್ಯ ರೈತರು ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.